ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ. ಇದನ್ನ ಹೇಳಿಕೊಳ್ಳಲು ಯಾವುದೇ ಅಭ್ಯಂತರ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಮೋಹನ್ ಕಾತರಕ್ಕೆ ಹೇಳಿದರು. ಮಂಗಳವಾರ ಬೆಳಗಾವಿಯ ಪ್ರವಾಸ ಮಂದಿರದಲ್ಲಿ ಪತ್ರಕರ್ತರ ಸಂವಾದದಲ್ಲಿ ಮಾತನಾಡಿದವರು, ಸುಪ್ರೀಂ ಕೋರ್ಟ್ ವಾದ ವಿವಾದ ಕೊನೆಯ ತೀರ್ಪು ಬರುವವರೆಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ಕರೆಯಲು ಯಾವುದೇ ಸಮಸ್ಯೆ ಇಲ್ಲ ಎಂದರು. ಗಡಿ ಸಮಸ್ಯೆಯ ಬಗ್ಗೆ ಕನ್ನಡ ಹೋರಾಟಗಾರರು ಸದಾಕಾಲ ಮುಖ್ಯಮಂತ್ರಿ ಸಚಿವರಿಗೆ ಒತ್ತಾಯ ಮಾಡಿಕೊಂಡು ಇರಬೇಕು. ಬೆಳಗಾವಿ ರಕ್ಷಣೆ ಮಾಡಲು ಎಲ್ಲರೂ ಒಂದಾಗಿ ಹೋರಾಟ ಮಾಡಿಕೊಂಡು ಜೀವಂತ ಇಡುವ ಪ್ರಯತ್ನ ಮಾಡಬೇಕು ಎಂದರು. ಗಡಿ ವಿವಾದ ಇತ್ಯರ್ಥವಾಗೋದು ಬಹಳ ದೂರವಾಗಬಹುದು. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಜಿಲ್ಲಾ ವಿಭಜನೆ ಆಗೋದು ಸರಿಯಲ್ಲ. ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಮಾಡಲು ಹೋದರೆ ರಾಜ್ಯದಲ್ಲಿ ಆಡಳಿತಾತ್ಮಕ ಸಮಸ್ಯೆ ಇದೆ. ಕಾವೇರಿ ಸಮಸ್ಯೆ ಬಗೆಹರಿದಿಲ್ಲ, ಕೃಷ್ಣಾ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ಆದರೆ ಎರಡು ಸಮಸ್ಯೆ ಹಾಗೆ ಉಳಿದುಕೊಂಡಿದೆ ಎಂದರು. ಕಾವೇರಿ ವಿಚಾರದಲ್ಲಿ ಹಿಂದೆ ನಂಜೇಗೌಡ, ದೇವೇಗೌಡ, ಮಾದೇಗೌಡ ಸೇರಿದಂತೆ ಹಲವು ನಾಯಕರು ನಿರಂತರ ಸಭೆಗಳನ್ನು ನಡೆಸಿ ರಾಜ್ಯದ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದಂತೆ ಉತ್ತರ ಕರ್ನಾಟಕದ ಮಹದಾಯಿ ವಿಷಯದಲ್ಲೂ ಸಾಕಷ್ಟು ಕ್ರಿಯಾಶೀಲತೆ ಕಂಡು ಬಂದಿದೆ. ಆದರೆ ಬೆಳಗಾವಿ ಗಡಿ ವಿವಾದದ ವಿಷಯದಲ್ಲಿ ಅಷ್ಟೇ ಮಟ್ಟದ ರಾಜಕೀಯ ಚಟುವಟಿಕೆ ಕಾಣಿಸುತ್ತಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಬೆಳಗಾವಿ ಈಗಾಗಲೇ ಕರ್ನಾಟಕದ ಭಾಗವಾಗಿರುವುದರಿಂದ ಇದು ನಮ್ಮದೇ ಪ್ರದೇಶ, ಮತ್ತೆ ಏಕೆ ತಲೆಕೆಡಿಸಿಕೊಳ್ಳಬೇಕು ಎಂಬ ಮನೋಭಾವ ಸರ್ಕಾರಗಳಲ್ಲಿ ಮೂಡಿರುವ ಸಾಧ್ಯತೆ ಇದೆ. ಆದರೆ ಗಡಿ ವಿವಾದದಂತಹ ಸೂಕ್ಷ್ಮ ವಿಷಯವನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಈ ವಿವಾದದ ಪರಿಹಾರ ಕಾನೂನು ಚೌಕಟ್ಟಿನಲ್ಲಿ ಆಗಬೇಕಿದ್ದು, ನ್ಯಾಯಾಂಗ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗಿದೆ ಎಂದು ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಐತಿಹಾಸಿಕ 1803ರಿಂದ 1808ರ ಆಂಗ್ಲ ಮರಾಠ ಯುದ್ಧಗಳ ಬಳಿಕ ಬ್ರಿಟಿಷರು ಸರ್ದನ್ ಮರಾಠ ಕಂಟ್ರಿ ಎಂಬ ಆಡಳಿತಾತ್ಮಕ ವಲಯಗಳನ್ನು ರಚಿಸಿದರು. ಬಳಿಕ ಕಿತ್ತೂರು ಪ್ರದೇಶ ಸೇರಿದಂತೆ ಉತ್ತರ ಕರ್ನಾಟಕದ ಭಾಗಗಳು ಬಾಂಬೆ ಪ್ರೆಸಿಡೆನ್ಸಿಯ ಆಡಳಿತ ವ್ಯಾಪ್ತಿಗೆ ಸೇರಿದವು. ಆದರೆ ಬಾಂಬೆ ಸರ್ಕಾರ ಎಂದರೆ ಅದು ಕೇವಲ ಮಹಾರಾಷ್ಟ್ರದ ಆಡಳಿತವಲ್ಲ. ಇಂದಿನ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗುಜರಾತಿನ ಹಲವು ಪ್ರದೇಶಗಳನ್ನು ಒಳಗೊಂಡಿದ್ದ ಆಡಳಿತ ಘಟಕವೂ ಆಗಿತ್ತು ಎಂಬುದನ್ನು ಅವರು ನೆನಪಿಸಿದರು. 1956ರ ರಾಜ್ಯಗಳ ಪುನರ್ರಚನೆ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನದ ವಿಧಿ 3 ಮತ್ತು 4ರ ಅಡಿಯಲ್ಲಿ ಸಂಸತ್ತು ಕಾನೂನು ಜಾರಿಗೆ ತಂದು ಬೆಳಗಾವಿ ಸೇರಿದಂತೆ ಹಲವು ಕನ್ನಡ ಭಾಷಿಕ ಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸಿತ್ತು. ಬೆಳಗಾವಿಯನ್ನು ಕರ್ನಾಟಕಕ್ಕೆ ಸೇರಿಸುವ ನಿರ್ಧಾರವನ್ನು ಸಂಸತ್ತೇ ಕೈಗೊಂಡಿದ್ದು, ಅದು ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧ ಪ್ರಕ್ರಿಯೆಯ ಭಾಗವಾಗಿದೆ ಎಂದು ಅವರು ಹೇಳಿದರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದನ್ನು ಹೇಳೋದಕ್ಕೆ ಯಾವುದೇ ಕಾನೂನು ಅಡ್ಡಿಯೂ ಇಲ್ಲ. ಆದರೆ ಮಹಾರಾಷ್ಟ್ರ ಸರ್ಕಾರ ಸಲ್ಲಿಸಿರುವ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವುದರಿಂದ ಸರ್ಕಾರಗಳು ಮತ್ತು ಸಂಘಟನೆಗಳು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕೆಂದು ಅವರು ತಿಳಿಸಿದರು. ಎಲ್ಲರಿಗೂ ತಮಗೆ ಏನು ಬೇಕು ಮಾತಾಡೋದು ಎಲ್ಲರಿಗೂ ಹಕ್ಕೈತಿ. ಆರ್ಟಿಕಲ್ 19 ಓಕೆ, ಫ್ರೀಡಮ್ ಆಫ್ ಸ್ಪೀಚ್. ಆದರೆ ಇಟ್ ಶುಡ್ ನಾಟ್ ಲೀಡ್ ಟು ದ ಬ್ರೀಚ್ ಆಫ್ ಪೀಸ್. ಓಕೆ, ಈ ಟೈಪ್ ನೀವು ಕರಾಳ ದಿವಸ ಅದು ಮಾಡಕತ್ರ ಇಲ್ಲ. ನ್ಯಾಚುರಲಿ ಕನ್ನಡ ಪೀಪಲ್ ಫೀಲ್ ಎಜಿಟೇಟೆಡ್ ಆ್ಯಂಡ್ ಇಂದಾಡಿ ಅವ್ರಿಗೆ ಕ್ಲಾಶ್ ಆಕೈತಿ. ಅದಕ್ಕೆಲ್ಲ ಅದು ನುಕ್ಸಾನ್ ಆಗ್ತೈತಿ. ಸಾಯ್ಬೋದು. ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ತಗೋರಿ. ಎಲ್ಲ ಗೌರ್ಮೆಂಟಿಗೆ ಸಮಂಜಸ ಅನಿಸಿದ್ರೆ ದಟ್ ದೇರ್ ಇಸ್ ನೋ ಚಾನ್ಸ್ ಆಫ್ ಬ್ರೀಚ್ ಆಫ್ ಪೀಸ್ ಕೊಡೋದು ಪರ್ಮಿಷನ್. ಸೊ ಕಂಡೀಷನ್ ಇಂಪೋಸ್ ಮಾಡಿದ್ರೆ ತಪ್ಪಿಲ್ಲ, ಮಾಡಿ ಮಾಡಲೇಬೇಕು. ಅಮಿತ್ ಶಾ ಅವರು ಮೀಟ್ ಮಾಡಿದ್ರು. ಮಾಡಲಿ. ಆಲ್ರೆಡಿ ಮಹಾಜನ್ ಕಮಿಟಿಗೆ 20 ವರ್ಷ ಮುಗಿದೋಗಿದೆ, ಅದು ಹಳತಾಗಿದೆ. ಈಗ ಅಪ್ಡೇಟ್ ತುಂಬಾ ಆಗಿದೆ. ಹೊಸ ಕಮಿಟಿಯನ್ನ ರಚನೆ ಮಾಡಿ ಮತ್ತೊಂದ್ಸರಿ ಸಭೆ ಮಾಡಿಸ್ಬೇಕು. ಅವಾಗ ರಾಜ್ಯವನ್ನ ಕರೆಕ್ಟ್ ಆಗಿ ವಿಂಗಡಣೆ ಮಾಡ್ಬೇಕು ಅಂತ ಒಂದು ಕೊಟ್ಟಿರೋ ಪ್ರಪೋಸಲ್. ಈಗ ಏನ್ ಮಾಡಿದ್ದಾರೆ ಸರ್, ಡೇ ಬೈ ಡೇ ಆ ಪ್ರಪೋಸಲ್ ಕೊಟ್ಟ ಮೇಲೆ ಅವರು ಗಡಿ ಭಾಗದ ಏನು ಹಳ್ಳಿಗಳಿದಾವೆ ಬಾರ್ಡರ್ ಡಿಸ್ಪ್ಯೂಟ್ ಅಲ್ಲಿ ಅಲ್ಲೆಲ್ಲ ಫ್ರೀ ಎಜುಕೇಶನ್ ಪ್ರಪೋಸಲ್ ಕೊಟ್ಟಿದ್ದಾರೆ. ತುಂಬಾ ಜನ ಮಕ್ಕಳು ಮಹಾರಾಷ್ಟ್ರದಲ್ಲಿ ಕಲಿತರು ಕೂಡ, ಕರ್ನಾಟಕದಲ್ಲಿ ಕಲಿತರು ಕೂಡ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲಿ ಮೀಸಲಾತಿ ಇದೆ ಉದ್ಯೋಗದಲ್ಲಿ. ಒಂದು. ಎರಡನೇದು, ಇಲ್ಲಿನ ಜನರಿಗೆ ಅಲ್ಲಿನ ರೇಷನ್ ಕಾರ್ಡ್ ಮೂಲಕ ರೇಷನ್ ಕೂಡ ಕೊಡ್ತಿದ್ದಾರೆ, ಅನ್ನ ಕೊಡ್ತಿದ್ದಾರೆ. ಎರಡನೇದು. ಥರ್ಡ್ ಒನ್ ಏನ್ ಸರ್, ಇಂಪಾರ್ಟೆಂಟ್ಲಿ ಲಾಸ್ಟ್ ಟೈಮ್ ಅಶೋಕ್ ಚಂದ್ರಗಿ ಸರ್ ಮತ್ತೆ ಎಲ್ಲಾ ಸರ್ಕಾರ ಸೇರಿ ಹೋರಾಟ ಮಾಡಿ ಒಂದು ಬಂದ್ ಮಾಡಿದ್ರು. ಅವರು ಒಂದು ಆರೋಗ್ಯ ಆರೋಗ್ಯ ವಿಮೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಈಗಲೂ ಕೂಡ ಬಾರ್ಡರ್ ಅಲ್ಲಿ ಆರೋಗ್ಯ ವಿಮೆ ಇನ್ನೂ ಇದೆ ಸರ್. ಸಾವಿರಾರು ಜನ ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. 5 ಲಕ್ಷದವರೆಗೆ ಆರೋಗ್ಯ ವಿಮೆ ಕೊಡ್ತಿದ್ದಾರೆ ಅವ್ರಿಗೆ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ. ಮೀನ್ಸ್ ವಾಟ್ ಸರ್, ಅದಕ್ಕೆ ಬರ್ಕೊಡ್ಬೇಕು MES ಒಂದು ಸರ್ಟಿಫಿಕೇಟ್ ಏನಂತ, ನಾನು ಮರಾಠಿಗ, ನಾನು ಮಹಾರಾಷ್ಟ್ರದವನು ಅಂತ ಬರೆದುಕೊಂಡು ಆರೋಗ್ಯ ಸೇವೆಯನ್ನು ಕೊಡ್ತಿದ್ದಾರೆ.
ಜನ ತಗೋತಾ ಇದ್ದಾರೆ ಕೂಡ ಆಲ್ರೆಡಿ. ಇದೆಲ್ಲ ಅವರು ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಒನ್ಸ್ ಮತ್ತೊಂದು ಕಮಿಟಿ ಏನಾದ್ರು ರಚನೆ ಆಯ್ತು ಅಂದ್ರೆ ಸರ್ ಆ ಕೋರ್ಸ್ಗೆ, ಯಾಕಂದ್ರೆ ಇಲ್ಲೂ ಬಿಜೆಪಿ ಅಲ್ಲೂ ಬಿಜೆಪಿ ಎಲ್ಲೂ ಕಡೆಗೆ ಅವ್ರು ತುಂಬಾ ಇದಿದ್ದಾರೆ, ಪವರ್ಫುಲ್ ಇದ್ದಾರೆ ಮಾತನಾಡೋರು. ಕರ್ನಾಟಕಕ್ಕಿಂತ ಹೆಚ್ಚು ಡಾಮಿನೆಂಟ್ ಮಹಾರಾಷ್ಟ್ರದವರು ಇದ್ದಾರೆ, ಇದು ಓಪನ್ ಸೀಕ್ರೆಟ್. ಅವ್ರು ಏನಾದ್ರು ಅಮಿತ್ ಶಾ ಮೇಲೆ ಅಥವಾ ಮೋದಿ ಮೇಲೆ ಒತ್ತಡ ತಂದು ಹೊಸ ಕಮಿಟಿ ರಚನೆ ಮಾಡಿದ್ರೆ ನಮ್ದು ಪರಿಸ್ಥಿತಿ ಹೆಂಗಿರುತ್ತೆ ಸರ್? ಕಮಿಟಿ ಸಾಧ್ಯ ಇದೆಯಾ ಅಥವಾ ಇಲ್ವಾ? ಕೇಂದ್ರ ಸರ್ಕಾರ ಕಮಿಟಿ ಮಾಡ್ಬೇಕಂದ್ರೆ ಮಾಡ್ಬೋದು, ಅದಕ್ಕೆ ಹಕ್ಕಿದೆ. ಆದರೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿ ನೋಡಿದರೆ ಅದು ಮಹಾರಾಷ್ಟ್ರ ವಿರುದ್ಧ ಹೋಗ್ತದೆ. ಯಾಕಂದ್ರೆ ಇವತ್ತು ಕನ್ನಡ ಪಾಪ್ಯುಲೇಷನ್ ಇಲ್ಲಿ ರಿಯಲಿ ಇನ್ಕ್ರೀಸ್ ಆಗಿದೆ. 56ರಲ್ಲಿ ಏನೊಂದು ಪರಿಸ್ಥಿತಿ ಇತ್ತು, ಅದು ಪರ್ಟಿಕ್ಯುಲರ್ಲಿ ಬಿಕಾಸ್ ಆಫ್ ದಿ ಮರ್ಜರ್ ಆಫ್ ಶಾಪುರ್ ಇನ್ ಬೆಳಗಾವ್, ವಿಚ್ ವಾಸ್ ಪ್ರಿನ್ಸ್ಲಿ ಸ್ಟೇಟ್ ಪಾರ್ಟ್ ಆಫ್ ದಿ ಮಿರಾಜ್ ಅಂಡ್ ಸಾಂಗ್ಲಿ ಪ್ರಿನ್ಸ್ಲಿ ಸ್ಟೇಟ್. ಆ ಒಂದು ಪರಿಸ್ಥಿತಿ ಬೇರೆ ಇತ್ತು, ಸ್ವಲ್ಪ ಮರಾಠಿ ಪಾಪ್ಯುಲೇಷನ್ ಹೆಚ್ಚಿಗೆ ಇತ್ತು. ಇವತ್ತೇನೋ ಮಾಡ್ಲಿಕ್ಕೆ ಹೋದ್ರೆ ಅದು ದಟ್ ಈಸ್ ನಾಟ್ ಗೋಯಿಂಗ್ ಟು ಇನ್ ದೇರ್ ಫೇವರ್. ಆಮೇಲೆ ಇವೆಲ್ಲ ಕೆಲವು ಹಳ್ಳಿಲ್ಲ ಹೇಳಿದ್ರಲ್ಲ ಅಂತಲ್ಲಿ ಏನೋ ಸ್ವಲ್ಪ ಆಗ್ಬೋದು. ದಿ ಪೀಪಲ್ ಡಿಕ್ಲೇರ್ ದಟ್ ದೇ ಆರ್ ಮಹಾರಾಷ್ಟ್ರಿಯನ್. ಆ ಡಿಕ್ಲೇರ್ ಕೊಟ್ಟರೆ ಅವರು ದಿ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಗಿವ್ ಸಮ್ ಬೆನಿಫಿಟ್. ಅದಕ್ಕೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬರೀಬೇಕು ಮಹಾರಾಷ್ಟ್ರಕ್ಕೆ. ನೀವು ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ರಾಜ್ಯದವ್ರಿಗೆ ನೀವು ಈ ಟೈಪ್ ಒಂದು ಕಂಡೀಷನ್ ಹಾಕಿ ಮಹಾರಾಷ್ಟ್ರನ ಡಿಕ್ಲೇರ್ ಮಾಡಿ ಅವ್ರಿಗೆ ಯಾಕೆ ನೀವು ನಿಮ್ಮ ಒಂದು ಬೆನಿಫಿಟ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀರಿ? ಇಲ್ಲಿ ನಮ್ಮ ರಾಜ್ಯದಾಗ ಏನು ಅದಾರ ಅವ್ರಿಗೆ ಏನು ಬೆನಿಫಿಟ್ ಕೊಡೋದು ನಮ್ಮ ಜವಾಬ್ದಾರಿ, ನಮ್ಮ ರಾಜ್ಯದ ಜವಾಬ್ದಾರಿ. ನೀವು ಬೇಕಾದ್ರೆ ನಮಗೆ ಕೇಳ್ರಿ ಹಿಂಗೆ ಮಾಡಂತೇಳಿ ಅದು ವಿಚಾರ ಮಾಡ್ತೀವಿ. ನೀವು ಡೈರೆಕ್ಟಾಗಿ ಬಂದು ನಮ್ಮ ಸ್ಟೇಟ್ನಾಗ ಮಾಡೋದು ತಪ್ಪು ಅಂತೇಳಿ ಬರಿಬೇಕು ರಾಜ್ಯ ಸರ್ಕಾರ. ಇದು ಕರೆಕ್ಟ್ ಅಲ್ಲ. ಇದು ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕದವರಿಗೆ ಬಂದು ಇಲ್ಲಿ ನೀವು ಮಹಾರಾಷ್ಟ್ರ ಬರೀರಿ, ನಿಮ್ಗೆ ನಾವು ಬೆನಿಫಿಟ್ ಕೊಡ್ತೀವಿ ಅಂತಂದ್ರೆ ತಪ್ಪಾಗ್ತದೆ. ಅದು ಜನರಲಿ ಮಹಾರಾಷ್ಟ್ರದ ಇಂಪ್ರೆಷನ್ ಹಂಗೆ ಐತೆ. ಸಗಳ ಬೆಳಗಾವ ಮಜೆ ಬರೋಬರ ಅಂತ ಅದು ಕರೆನೇ ಐತಿಲ್ಲ. ಒಂದು ಕಾಲದಾಗ ಸುಪ್ರಿಮೇಸಿ ಥಿಂಕಿಂಗ್ ಇತ್ತು. ನಾವು ಸಣ್ಣವರಿದ್ದಾಗ ಇಲ್ಲಿ ಕನ್ನಡ ಮಾತಾಡೋದು ಮರಾಠ ಮಾರ್ಕೆಟ್ನಾಗ ತ್ರಾಸಿತ್ತು. ಯಾವ ಅಂಗಡಿಯಾಗ ಉತ್ತರ ಕೊಡ್ತಿರಲಿಲ್ಲ ಕನ್ನಡದಾಗ. ನಾವು ಏನಾರ ಕೇಳಿದ್ರೆ ಏನು ಕೇಳೋದು ಕಾಯಿ ಪಾಯ್ಜೆ ಆಗ್ತಿದ್ದ. ನಾವು ಕನ್ನಡದಾಗ ಮಾತಾಡಿದ್ರು ನಾವು ಮಾತಾಡ್ತೀವಿ, ಕಡೆಗೆ ಆಲ್ ರೈಟ್ ಅಂದರೆ ಉರ್ದುದಾಗ ಮಾತಾಡ್ತಿದ್ವಿ ನಾವು. ಹಿಂಗೊಂದು ನಮೂನಿ ಸಿಚುವೇಶನ್ ಇತ್ತು ಅವಾಗ. ಇಲ್ಲೇ ಅವ್ರು ನೆಲ ಇಲ್ಲೇ ಇರೋರು ಎಲ್ಲಿ ಹೋಗಂಗಿಲ್ಲ ಅವರು. ಇದು ಬೆಳಗಾವ್ ಕರ್ನಾಟಕ ಆಗ್ಬೇಕಂತ ಹೇಳಿ ಕೇಂದ್ರದ ಬಿಲ್ ಆಯ್ತು ರೀ ಯಾವಾಗ 55ನೇ ಇಶ್ಯೂ ಒಳಗೆ. ಆ ಬಿಲ್ ಮುಂಬೈ ರಾಜ್ಯಕ್ಕೆ ಕಳಿಸಿದ್ರು. ಮುಂಬೈ ಅಸೆಂಬ್ಲಿ ಒಳಗೆ ಡಿಸ್ಕಷನ್ ಆಯ್ತು. ಯಾವ ಮಹಾರಾಷ್ಟ್ರದವನು ಹೇಳಿಲ್ಲ ಇದು ಮಹಾರಾಷ್ಟ್ರಕ್ಕೆ ಇಲ್ಲೇ ಉಳ್ಬೇಕಂತ ಹೇಳಿ, ಯಾವ ಹೇಳಿಲ್ಲ. ಹಿಂದಾಡೆ ಶುರು ಮಾಡಿದ್ರು ಅದನ್ನು. ಅದು ರಾಜ್ಯ ಇಲ್ಲಿ ಟ್ರಾನ್ಸ್ಫರ್ ಆದ್ಮೇಲೆ nobody in Bombay Legislative Assembly, when the bill was discussed, said anything against the bill, anything against the proposal to transfer Belagavi to Mysore or Karnataka. ಯಾವ ಮಾತಾಡಿಲ್ಲ. ಇಲ್ಲ ಮಹಾರಾಷ್ಟ್ರದವ್ರು ಬಂದಿದ್ರು ಅವಾಗ ಮಾತಾಡ್ಬೋದು, ಯಾವ ಮಾತಾಡಿಲ್ಲ. ಅವ್ರು ಬರೀ ಮಾತಾಡಿದ್ದು ಒಂದೇ ವಿಷಯ ಮ್ಯಾಗ ಮುಂಬೈ ಏನಿತ್ತಲ್ಲ ಅದನ್ನು ಇಂಡಿಯನ್ ಟೆರಿಟರಿ ಮಾಡ್ಬೇಕಂತ ಇತ್ತು, ಅದನ್ನು ಮಾಡಬೇಡ ಅಂತೇಳಿ ಒಂದು ಮಾತಾಡಿದಷ್ಟು ಅವರೆಲ್ಲರೂ. ನಮ್ಮ ರಾಜ್ಯಂತ್ರ ಎಲ್ಲರೂ ಮಾತಾಡಿದರು, ಇದೆಲ್ಲ ಬರೋಬ್ಬರಿ ಆಯಿತು, ವೆಲ್ಕಮ್ ಮಾಡಿದರು. ಕಂಟಿ ಮಾತಾಡಿದರು, ಉಮ್ರೆಡ್ಡಿ ಮಾತಾಡಿದರು, ಎಲ್ಲ ಮೇಲೆಗಳು ಮಾತಾಡೋರು. ಐ ಸೀನ್ ಆಲ್ ದೇರ್ ಸ್ಪೀಚಸ್. ನಾಟ್ ಒನ್ ಪರ್ಸನ್ ಸ್ಪೋಕ್ ಅಗೇನ್ಸ್ಟ್ ದ ಪ್ರಪೋಸಲ್ ಫಾರ್ ಇನ್ಕ್ಲೂಷನ್ ಆಫ್ ಬೆಳಗಾವ್ ಇನ್ ಮೈಸೂರು ಕರ್ನಾಟಕ. ಮದರ್ ಅಸೆಂಬ್ಲಿ ಅಂತಾರದ, ಬಾಂಬೆ ಅಸೆಂಬ್ಲಿ ಮದರ್ ಅಸೆಂಬ್ಲಿ, that has given consent for transfer of ಬೆಳಗಾವ್ ಟು ಕರ್ನಾಟಕ. ಆದ್ರೆ ಹಿಂದಾಗಡೆ ಪಾಲಿಟಿಕ್ಸ್ ಮಾಡಿದ್ರು. ಇದು ಒಳಗೆ ಬಂದ ಮ್ಯಾಗ ಶುರು ಮಾಡಿದ್ರು ಒಂದಿಷ್ಟು ಜನ, ಇದು ತಪ್ಪು ಹಂಗೆ ಹಿಂಗೆ ಅಂತ. ಅದು ಬೇರೆ ಮಾತು. ಇಡೀ ಬಾಂಬೆ ಡೆವಲಪ್ ಆಗಿದ್ರೆ ನಮ್ಮ ಕಾಟನ್ ನಿಂತ್ರೆ. ಬಾಂಬೆ ಏನು ವೆಲ್ತ್ ಡೆವಲಪ್ ಆಯ್ತು ರೀ. ಬಾಂಬೆ ಅನ್ನೋದೊಂದು ದೊಡ್ಡ ಟೌನ್ ಟ್ರೇಡಿಂಗ್ ಸೆಂಟರ್ ಆಗಿತ್ತು. ಇಲ್ಲೆಲ್ಲ ಕಾಟನ್ ಫ್ರಮ್ ಕರ್ನಾಟಕ ಆ್ಯಂಡ್ ಗುಜರಾತ್. ಮೇನ್ ವೆಲ್ತ್ ವೆಂಟ್ ಫ್ರಮ್ ಹಿಯರ್. ಅವು ಎಲ್ಲ ಮರ್ಚೆಂಟ್ ಇಲ್ಲೇ ಬರ್ತಿದ್ರು. ಮತ್ತು ಜಿನ್ನಿಂಗ್ ಫ್ಯಾಕ್ಟ್ರಿ ಯಾಕದವ ಎಲ್ಲ ಊರಾಗ. ಕಾಟನ್ ಇಂಪಾರ್ಟೆಂಟ್. ಇಲ್ಲಿಂದ ಮುಂಬೈಗೆ ಹೋಗಿತ್ತು. ಈಗ ಮುಂಬೈದಾಗ ಕಾಟನ್ ಬಂದಾಗೈತಿ, ಕಾಟನ್ ಫ್ಯಾಕ್ಟ್ರಿನೂ ಬಂದಾಗ್ಯಾವು, ಅದು ಇಲ್ಲಿನೂ ಬಂದಾಗೈತಿ, ಬೆಳೆದು ಬೇರೆ ಮಾತು. ಬಟ್ ಒಂದು ಟೈಮ್ ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಡೆವಲಪ್ ಆಗಬೇಕಾದ್ರೆ, ಕ್ಯಾಪಿಟಲ್ ಡೆವಲಪ್ ಆಗಬೇಕಾದ್ರೆ ಮೇನ್ ಹೋಗಿದ್ದು ಮುಂಬೈ ಕರ್ನಾಟಕ ಆ್ಯಂಡ್ ಸೂರತ್. ಇಲ್ಲೇ ಹೋಗಿದ್ದೆಲ್ಲ. ಇಲ್ಲಿಂದ ಹೋಗಿ ಅಲ್ಲೆಲ್ಲ ಡೆವಲಪ್ ಆಗ್ತದೆ. ಆ ಕಿಶೋರ್ ರೊಕ್ಕ ಅದು ದೊಡ್ಡವರು ಆದರು. ಯಾಕೆನೆ
ಸರ್ ಅವ್ರು ಓಟ್ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಯಾವ ತೀರ್ಪು ನೀಡುತ್ತದೆ ಎಂಬುದು ಮುಂದಿನ ವಿಚಾರವಾಗಿದ್ದರೂ ಪ್ರಸ್ತುತ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ ಎಂಬುದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಮಹಾನಗರ ಪಾಲಿಕೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳು ಕರ್ನಾಟಕದ ಕಾನೂನುಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವು ರಾಜ್ಯದ ಆಡಳಿತ ವ್ಯವಸ್ಥೆಯ ಅವಿಭಾಜ್ಯ ಭಾಗಗಳಾಗಿವೆ ಎಂದರು. ಗಡಿ ವಿವಾದದ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವ ಸಂದರ್ಭದಲ್ಲಿ ಅದರ ಗುಣದೋಷಗಳ ಬಗ್ಗೆ ಬಹಿರಂಗ ಚರ್ಚೆ ನಡೆಸುವುದಕ್ಕಿಂತ ಬೆಳಗಾವಿ ಕರ್ನಾಟಕದ ಭಾಗ ಎಂಬ ನಿಲುವು ದೃಢವಾಗಿ ವ್ಯಕ್ತಪಡಿಸುವುದು ಸೂಕ್ತ ಎಂದು ಅವರು ಅಭಿಪ್ರಾಯಪಟ್ಟರು. ಅದೇ ವೇಳೆ ಯಾವುದೇ ರೀತಿಯ ಉದ್ವಿಗ್ನತೆ ಅಥವಾ ಗಲಾಟೆಗಳಿಗೆ ಅವಕಾಶ ನೀಡದೆ ಶಾಂತಿಯುತ ಹಾಗೂ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನಗಳು ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.